ನಿನ್ನೆ ನಿಮ್ಮದು ಮತ್ತು ಕಾವ್ಯದು ಫೋಟೋಶೂಟ್ ನೋಡ್ತಾ ಇದ್ದೆ. ಏನು ವಿಶೇಷ, ಏನು ಮಾಡ್ತಾಯಿದ್ರಿ ಒಟ್ಟಿಗೆ? ಇಲ್ಲ ಆ್ಯಕ್ಚುಲಿ ನಾವು ಒಂದು ಶೋಗೆ ಒಟ್ಟಿಗೆ ಗೆಸ್ಟಾಗಿ ಹೋಗಿದ್ವಿ. ಅದರದ್ದು ಒಂದು ಅದು ಯಾರು ತೆಗೆದ್ರು ಅಂತ ಗೊತ್ತಿಲ್ಲ, ಬಟ್ ಎಲ್ಲ ಕಡೆ ಆಯ್ತಿದೆ. ಆ್ಯಂಡ್ ಖುಷಿ ಆಗುತ್ತೆ ಶೋಗೆ. ಇಬ್ಬರೂ ಲೈಕ್ ಒಳಗಡೆ ನಮ್ಮ ಫ್ರೆಂಡ್ಶಿಪ್ ಚೆನ್ನಾಗಿತ್ತು ಅಂತ ಹೇಳಿ ನಮ್ಮಿಬ್ಬರನ್ನ ಕರೆಸಿದ್ರು. ಸೊ ವಿ ಹ್ಯಾಡ್ ಅ ನೈಸ್ ಟೈಮ್. ಕಮೆಂಟ್ ಕೂಡ ಮಾಡಿದ್ದಾರೆ ಇವತ್ತಿನ ಪೋಸ್ಟ್ಗೆ, ಕಾವ್ಯ ಅವರು ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಸಾಂಗ್ಗೆ ಅಂತ. ಬಟ್ ಅದಕ್ಕೆ ನೆಗೆಟಿವ್ ಕಮೆಂಟ್ಸು ತುಂಬ ಬಂದಿದೆ ಆ ಸಾಂಗಿಗೆ ಸಪೋರ್ಟ್ ಮಾಡಿದ್ದಕ್ಕೆ. ಗಿಲ್ಲಿ ಫ್ಯಾನ್ಸು ಅದು ಇದು ಅಂತ ಅಂದ್ಕೊಂಡು ಅದನ್ನೆಲ್ಲ ಹೆಂಗೆ ರಿಯಾಕ್ಷನ್ ಕೊಡ್ತೀರಾ ಅದಕ್ಕೆ ನೀವು? ಸರ್ ನನಗೆ ಏನೂ ರಿಯಾಕ್ಷನ್ ಇಲ್ಲ ಆನೆಸ್ಟ್ಲಿ. ನನಗೆ ಯಾಕಂದರೆ ಇದು ರಿಲೀಸ್ ಆದಾಗಿಂದ ಏನು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪೆಂಡ್, ಏನಕ್ಕೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಆ್ಯಂಡ್ ನಾನು ಮನೆಯಿಂದ ಹೊರಗೆ ಬಂದಾಗ ಐ ಡೋಂಟ್ ಥಿಂಕ್ ಏನೂ ಅಷ್ಟು ನೆಗೆಟಿವ್ ಇತ್ತು. ಸೊ ಅದಾದಮೇಲೆ ಏನಾಯಿತು ನನಗೂ ಫಾಲೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಸಿನ್ಸ್ ನೀವು ಇದನ್ನು ಕ್ವೆಶ್ಚನ್ ಕೇಳಿದ್ದಕ್ಕೆ, ಐ ಥಿಂಕ್ ನಾವು ಕೂತ್ಕೊಂಡು ಎಲ್ಲರಿಗೂ ಹೇಳ್ತೀವಿ ಸರ್, ಕನ್ನಡದಲ್ಲಿ ಬರೋಲ್ಲ, ಸಾಂಗ್ಸ್ ಇಲ್ಲ, ಏನಿಲ್ಲ, ಅಷ್ಟಿಲ್ಲ ಅಂತ ಹೇಳೋಕ್ಕೆ ಮಾತುಗಳು ತುಂಬ ಬರುತ್ತೆ. ಬಟ್ ಏನಾದ್ರು ಒಂದು ಟ್ರೈ ಮಾಡಿದಾಗ ನೀವು ಒಬ್ರನ್ನ ಇಷ್ಟಪಡ್ತೀರಿ, ದಟ್ಸ್ ಡಿಫ್ರೆಂಟ್. ಬಟ್ ಒಂದು ಟೀಮ್ ಅಂತ ಏನೋ ಮಾಡಿದಾಗ ಇದರಲ್ಲಿ ಒಂದು ವ್ಯಕ್ತಿ ಇರಲ್ಲ, ಒಬ್ಬರು ಇರಲ್ಲ, ಇಡೀ ಟೀಮ್ ಇದೆ. ಬಿಕಾಸ್ ಈ ತಂಡ ಯೂನಿಕಾರ್ನ್ ಎಂಟರ್ಟೈನ್ಮೆಂಟ್ಸ್ ಏನಿದೆ ಅವು ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ ನಾವೇನು ಮಾತಾಡ್ತೀವಿ. ಸೊ ಒಂದು ಪ್ರಾಜೆಕ್ಟ್, ಒಂದು ಸಾಂಗ್ ಬರುವಾಗ ಇದ್ರ ಬಗ್ಗೆ ಹೇಳಿ, ಇದಿನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಈ ಶಾರ್ಟ್ ಇನ್ನೂ ಚೆನ್ನಾಗಿ ತೆಗಿಬೋದಿತ್ತು, ಎಡಿಟಿಂಗ್ ಚೆನ್ನಾಗಿತ್ತು, ಚೆನ್ನಾಗಿರಲಿಲ್ಲ, ಸಿಂಗರ್ಸ್, ಬಿಕಾಸ್ ಒಂದು ಟೀಮ್ ಅಂದಾಗ ಎಲ್ಲರೂ ಬರ್ತಾರೆ. ಸೊ ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡಿ ಒಬ್ಬರಿಗೋಸ್ಕರ ಒಂದು ಇದಕ್ಕೋಸ್ಕರ ಐ ಆಮ್ ಶ್ಯೂರ್ ಗಿಲ್ಲಿ ಆಗಲಿ ಕಾವ್ಯಾಗಾಗಲಿ, ಐ ಡೋಂಟ್ ನೋ ಅವ್ರು ಯಾವತ್ತೂ ನಂಗೆ ಏನಾಗಿದೆ ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಐ ಡೋಂಟ್ ಥಿಂಕ್ ಅವರು ದೇ ಲೈಕ್ ದ ಸಾಂಗ್, ಅವ್ರಿಗೆ ಇಷ್ಟ ಆಗಿದೆ. ಸೊ ಸಪೋರ್ಟ್ ಮಾಡಿ. ಇಟ್ ಈಸ್ ನಾಟ್ ಅಬೌಟ್ ಒನ್ ಪರ್ಸನ್, ಒಬ್ಬರು ವ್ಯಕ್ತಿಯಿಂದ ಒಂದು ಪ್ರಾಜೆಕ್ಟ್ ಹಾಳಾಗೋದು ಸರಿ ಅಲ್ಲ ಅನ್ನೋದು ನನ್ನ ಮಾತಷ್ಟೆ.